ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇರುವ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ 3 ಫ್ಲವರ್ ಬಾಸ್ಕೆಟ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಯಾವುದು ನಿಮಗೆ ಇಷ್ಟ ಆಗುತ್ತೋ, ಯಾವುದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೋ ಅದನ್ನು ಪಿಕ್ ಮಾಡ್ಕೊಳ್ಳಿ. ಈಗ ನಾವು ನೋಡೋಣ, ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಏನೆಲ್ಲ ಅಂದ್ಕೊಳ್ತಿದ್ದಾರೆ, ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ಅಂತ ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿದೆ, ಅದೇ ರೀತಿ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಇದು ಒಬ್ಬ ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ವಿಷಯಗಳು ಇಲ್ಲಿ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಯಾವುದೇ ವಿಷಯಗಳನ್ನಾಗಲಿ ನಿಮ್ಮ ಮೇಲೆ ಫೋರ್ಸ್ಫುಲಿ ಹೇಳ್ಕೊಳ್ಬೇಡಿ, ಅಂದರೆ ಫೋರ್ಸ್ಫುಲಿ ನೀವು ಅಂದ್ಕೊಳ್ಬೇಡಿ. ಅದೇ ರೀತಿ ಅಂದ್ರೆ 3 ಪಿಕ್ಗಳಲ್ಲಿ ನಿಮಗೆ ಒಂದು ಪಿಕ್ ಅಂದರೆ ಒಂದು ಇಮೇಜಸ್ ನಿಮಗೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗದೇ ಇದ್ದರೆ ಇನ್ನು ಉಳಿದಿರುವ 2 ಪಿಕ್ಗಳನ್ನು ಪಿಕ್ ಮಾಡಿಕೊಂಡು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕೂಡ ನಿಮ್ಮ ಎನರ್ಜಿನ ಸೆಲೆಕ್ಟ್ ಮಾಡ್ಕೋಬೋದಾಗಿದೆ. ಇಲ್ಲಿ ಜೆಂಡರ್ ವಿಷಯ ಬರುವುದಿಲ್ಲ, ಫೀಮೇಲ್ ಮೇಲ್ ಯಾರಿಗೆ ಬೇಕಾದರೂ, ನಿಮ್ಮ ರಿಲೇಟಿವ್ಸ್ಗಾಗಲಿ, ನಿಮ್ಮ ಫ್ರೆಂಡ್ಸ್ಗಾಗಲಿ, ಅಂದರೆ ನಿಮ್ಮ ಲವರ್ಸ್ಗಳಾಗಿದ್ದರೆ ಅವ್ರಿಗಾಗಲಿ, ಅಥವಾ ನೀವು ಹಸ್ಬೆಂಡ್ ವೈಫ್ ಆಗಿದ್ದರೆ ನಿಮ್ಮ ಪಾರ್ಟ್ನರ್ಗಾಗಲಿ, ನಿಮ್ಮ ತಂದೆ ತಾಯಿಗಾಗಲಿ, ಯಾರಿಗೆ ಬೇಕಾದರೂ ಈ ರೀಡಿಂಗನ್ನು ನೋಡಬಹುದಾಗಿದೆ. ಯಾರನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಳ್ತೀರೋ ಆ ವ್ಯಕ್ತಿಯ ಬಗ್ಗೆ ಈ ರೀಡಿಂಗ್ ಆಗಿರುತ್ತೆ. ಹಾಗಾದರೆ ಬನ್ನಿ ರೀಡಿಂಗನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಯಾವ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಅವರನ್ನು ನೆನೆಸ್ಕೊಂಡು ನೀವು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ವಿಡಿಯೋನ ಲೈಕ್ ಮಾಡಿ. ರೀಡಿಂಗನ್ನು ನೋಡೋದ್ರಿಂದ ನಿಮ್ಮ ಎನರ್ಜಿ ಇಲ್ಲಿ ಕನೆಕ್ಟ್ ಆಗುತ್ತೆ, ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಈ ಪರ್ಸನ್ ಜೊತೆ ಈಗ ಪ್ರೆಸೆಂಟಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಿಮಗೂ ಅವ್ರಿಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನನಗಿಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರಲ್ಲಿ ಯಾವುದೇ ವಿಷಯ ಆಗಿರ್ಬೋದು, ಯಾವುದೋ ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು ಅಥವಾ ದೊಡ್ಡದಾದ ವಿಷಯ ಆಗಿರ್ಬೋದು, ಯಾವುದರ ಬಗ್ಗೆನೋ ಇಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕ್ಲಿಯರಾಗಿ ಅನ್ನಿಸ್ತಾ ಇರುವಂಥದ್ದು ನೀವಿಬ್ಬರು ಈಗ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಏನಿದ್ದಾರೆ, ಯಾವ ಎನರ್ಜಿಲಿದ್ದಾರೆ ಅಂದರೆ ಈಗ ಅಂದರೆ ಯಾವ ಸರ್ಕಲಲ್ಲಿದ್ದಾರೆ ಅಂದರೆ ಇವರ ಮನಸ್ಸು ತುಂಬ ಯೋಚನೆ ಮಾಡ್ತಾ ಇದೆ. ಇವ್ರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಇದೇ ರೀತಿ ಲೈಫ್ ಇಡೀ ಇರಬೇಕೇನೋ, ಇನ್ನು ಮುಂದೆ ಇದೇ ರೀತಿ ಇರಬೇಕೇನೋ, ಒಬ್ಬಂಟಿಯಾಗಿರಬೇಕೇನೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಅಕಸ್ಮಾತ್ ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಭಿನ್ನಾಭಿಪ್ರಾಯ ಬಂದು ದೂರ ಆಗಿರ್ಬೋದು, ಅಥವಾ ನಿಮ್ಮ ಮಾತುಕತೆ ಸರಿಯಾಗಿ ನಡೀದೇ ಇರ್ಬೋದು. ಎಷ್ಟು ಬೇಕೋ ಅಷ್ಟು ಮಾತುಕತೆ ನಡೀತಾ ಇರೋ ಥರ ಕಾಣಿಸ್ತಾ ಇದೆ, ಅಥವಾ ಪೂರ್ತಿಯಾಗಿ ನೀವು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವಿನ ಯಾವುದೋ ಒಂದು ಕಾರಣದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನೀವಿಬ್ಬರು ದೂರ ಆಗಿದ್ದೀರಾ ಅನ್ನಿಸ್ತಾ ಇದೆ. ಹಾಗಾಗಿ ಪರ್ಸನ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಯಾವುದೇ ಮಾತುಕತೆ ನಡೆದಿರ್ಬೋದು, ಯಾವುದೇ ಘಟನೆಗಳು ನಡೆದಿರ್ಬೋದು, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಈಗ ಈ ಪರ್ಸನನ್ನು ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಡೆದಿರೋ ಮಾತುಕತೆಗಳಾಗಿರ್ಬೋದು, ಯಾವುದೇ ಘಟನೆಗಳಾಗಿರ್ಬೋದು, ಏನೇ ಪ್ರಾಬ್ಲಮ್ಸ್ಗಳು ಈಗ ಪ್ರೆಸೆಂಟಲ್ಲಿ ಬಂದಿರ್ಬೋದು, ಅದರ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ನಿಮ್ಮ ಫ್ಯೂಚರ್ ಬಗ್ಗೆ, ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮುಂದಿನ ಫ್ಯೂಚರ್ ಏನಾಗಬಹುದು ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ಇವ್ರು ಥಿಂಕ್ ಮಾಡ್ತಿರೋದು ಬಹುಶಃ ಈ ಫ್ಯೂಚರಲ್ಲಿ ಒಬ್ಬಂಟಿಯಾಗಿ ಇರಬೇಕಾಗುತ್ತೇನೋ, ಅಂದರೆ ಇವ್ರು ಮಾತ್ರ ಇರಬೇಕಾಗುತ್ತೇನೋ, ಇವರ ಲೈಫಲ್ಲಿ ನೀವು ಮತ್ತೆ ಬರೋದಿಲ್ವೇನೋ, ಇವರಿಂದ ನೀವು ತುಂಬ ದೂರ ಆಗಿದ್ದೀರೇನೋ, ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗ್ತಾ ಇದ್ದೀರೇನೋ, ಅಥವಾ ನೀವು ಇವ್ರ ಹತ್ರ ಕೋಪ ಮಾಡಿಕೊಂಡು ತುಂಬಾ ಸಿಟ್ಟು ಮಾಡ್ಕೊಂಡಿದ್ದೀರಾ, ಮತ್ತೆ ನೀವು ಇವ್ರ ಜೊತೆ ಮಾತೇ ಆಡಿಸೋದಿಲ್ವೇನೋ, ಇವ್ರ ಜೊತೆ ಕನೆಕ್ಟ್ ಆಗೋದಿಲ್ವೇನೋ ಅನ್ನೋ ರೀತಿ ಈ ವ್ಯಕ್ತಿಯ ಫೀಲಿಂಗ್ಸ್ ಇದೆ. ಈಗ ಈ ಪರ್ಸನ್ಗೆ ನೀವಿಲ್ದಲೆ ಎಲ್ಲ ಮುಗ್ದೋಗಿದೆ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ, ಅಂದರೆ ಅವ್ರಿಗೆ ಏನೂ ಬೇಡ ಅನ್ನಿಸ್ತಾ ಇದೆ. ಆ ರೀತಿಯ ಫೀಲಿಂಗ್ಸ್ಗಳು ಇವರ ಮನಸ್ಸಿಗೆ ಬರ್ತಾ ಇದೆ. ಅಂದರೆ ನೀವು ಅವ್ರ ಜೊತೆ ಇಲ್ಲ ಅನ್ನೋದು ತುಂಬಾ ಅವ್ರಿಗೆ ಬೇಸರ ಉಂಟು ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದೇ ವಿಷಯ ನಡೆದಿರ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಬಂದಿರ್ಬೋದು, ಅದನ್ನು ನೀವಿಬ್ಬರು ಕ್ಲಿಯರ್ ಮಾಡ್ಕೋಬೇಕು ಅಂತ ಇವರ ಮನಸ್ಸಲ್ಲಿದೆ. ಅಂದರೆ ಸಾರ್ಟ್ ಔಟ್ ಮಾಡ್ಕೋಬೇಕು. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಆ ಪ್ರಾಬ್ಲಮ್ನ ಇವರು ಸಾಲ್ವ್ ಮಾಡ್ಕೋಬೇಕು, ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಅದೇ ಥಿಂಕಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಇವರ ಕಡೆಯಿಂದ ಏನೇ ಮಿಸ್ಟೇಕ್ ಆಗಿರ್ಬೋದು ಈಗ, ಅಥವಾ ಯಾವುದಾದ್ರೂ ತಪ್ಪು ನಡೆದಿರ್ಬೋದು, ಅದನ್ನು ನೀವು ಕ್ಷಮಿಸೋದಿಲ್ಲ, ಅಂದರೆ ಕ್ಷಮಿಸಿ ಮತ್ತೆ ಇವ್ರ ಜೊತೆ ಕನೆಕ್ಟ್ ಆಗೋದಿಲ್ವೇನೋ ಅನ್ನೋ ರೀತಿ ಇವರಿಗೆ ಫೀಲಿಂಗ್ ಆಗ್ತಾ ಇದೆ.
ಮತ್ತೆ ಇವ್ರು ಅಂದ್ಕೊಳ್ತಿರೋದು ಇನ್ನೊಂದು ಚಾನ್ಸನ್ನು ನೀವು ಕೊಡೋದಿಲ್ವೇನೋ, ಅಂದರೆ ಇವ್ರು ಏನೇ ತಪ್ಪು ಮಾಡಿರ್ಬೋದು, ನಿಮ್ಮ ಹತ್ರ ಯಾವ ರೀತಿ ಬಿಹೇವ್ ಕೂಡ ಅಂದರೆ ನಿಮಗೆ ಒರಟಾಗಿ ಬಿಹೇವ್ ಮಾಡಿರ್ಬೋದು, ನಿಮಗೆ ಹರ್ಟ್ ಮಾಡಿರ್ಬೋದು, ಏನೇ ಮಿಸ್ಟೇಕ್ ಮಾಡಿದರೂ ಕೂಡ ಇನ್ನೊಂದು ಚಾನ್ಸ್ ಬೇಕು ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ನೀವು ಕೊಡ್ತೀರೋ ಇಲ್ವೋ ಅನ್ನೋ ಅನುಮಾನ ಕೂಡ ಈ ಪರ್ಸನ್ಗೆ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನೊಳಗಡೆ ನಿಮ್ಮ ನೆನಪುಗಳು ತುಂಬ ಕಾಡ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೇನೋ ಅಂತ ಇವರ ಮನಸ್ಸಿಗೆ ಈಗ ಅನ್ನಿಸ್ತಾ ಇದೆ. ಅಂದರೆ ಇಷ್ಟು ದಿವಸ ನೀವು ಅವ್ರ ಜೊತೆ ಇರಬೇಕಾದ್ರೆ ಅವರು ಆ ರೀತಿ ಯೋಚನೆ ಮಾಡ್ತಾ ಇರಲಿಲ್ಲ, ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ನಿಮ್ಮ ಬಗ್ಗೆ. ಈಗ ಅವ್ರಿಗೆ ಅದರ ಬೆಲೆ ಏನಿದೆ, ವ್ಯಾಲ್ಯೂ ಏನಿದೆ, ನಿಮ್ಮ ವ್ಯಾಲ್ಯೂ ಏನಿದೆ ಅದು ಗೊತ್ತಾಗ್ತಾ ಇದೆ. ನೀವು ದೂರ ಆಗಿದ್ದೀರಾ ಅಂತ ಈಗ ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ, ಮತ್ತೆ ನಿಮ್ಮಿಂದ ಒಂದು ಅವಕಾಶ ಸಿಗ್ಬೋದೇನೋ, ನಿಮ್ಮ ಜೊತೆ ಮಾತಾಡಿದ್ರೆ ಎಲ್ಲ ಸರಿಯಾಗ್ಬೋದೇನೋ, ಎಲ್ಲ ಕ್ಲಿಯರ್ ಆಗ್ಬೋದೇನೋ, ಮತ್ತು ನೀವಿಬ್ಬರು ಕನೆಕ್ಟ್ ಆಗ್ತಿರೋ ಏನೋ ಅಂತ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ಇವರು ಫ್ಯೂಚರಲ್ಲಿ ಇದೇ ರೀತಿ ಇರಬೇಕಾಗುತ್ತೇನೋ ಅನ್ನೋ ಯೋಚನೆ ಕೂಡ ಇವರಿಗೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ನಿಮ್ಮಿಂದ ದೂರ ಆಗೋ ಭಯ ತುಂಬ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಭಯ ಈ ಪರ್ಸನ್ಗೆ ಆಗ್ತಾ ಇದೆ. ಈ ಪರ್ಸನ್ಗೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ, ತುಂಬ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಯಾವುದೇ ತಪ್ಪಾಗಿರ್ಬೋದು, ಆ ತಪ್ಪಿಗಾಗಿ ತುಂಬ ರಿಗ್ರೆಟ್ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ. ಇವರ ಮಿಸ್ಟೇಕಿಂದನೇ ಈ ರೀತಿ ಆಗಿರೋದು ಅಂತ ಇವರ ಮನಸ್ಸಿಗೆ ಈಗ ಬರ್ತಾ ಇದೆ. ಇಷ್ಟೆಲ್ಲ ನಿಮ್ಮಿಬ್ಬರ ನಡುವೆ ಪ್ರಾಬ್ಲಮ್ ಬರೋದಕ್ಕೆ ಇವರೇ ಕಾರಣ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಇವರ ಯಾವುದೋ ಮಾತಿನಿಂದ ಆಗಿರ್ಬೋದು, ಯಾವುದೋ ಬಿಹೇವಿಯರಿಂದ ಆಗಿರ್ಬೋದು, ನಿಮಗೆ ತುಂಬ ಹರ್ಟ್ ಆಗಿದೆ, ಅದರಿಂದ ನೀವು ದೂರ ಆಗಿದ್ದೀರೇನೋ. ಈಗ ಅದಕ್ಕಾಗಿ ಇವರು ಪಶ್ಚಾತ್ತಾಪನ ಪಡ್ತಾ ಇದ್ದಾರೆ. ಅಂದರೆ ಅವರು ಏನು ನಡ್ಕೊಂಡಿದ್ದಾರೆ, ಏನು ಬಿಹೇವ್ ಮಾಡಿದ್ದಾರೆ, ಅದರ ಫಲ ಈಗ ಆ ಪರ್ಸನ್ಗೆ ಸಿಕ್ಕಿದೆ. ಅಂದರೆ ಅದರ ಕಹಿ ಅನುಭವ ಈಗ ಆಗ್ತಾ ಇದೆ ಅಂತ ಅನ್ಬೋದು. ಇದೆಲ್ಲವನ್ನು ಈ ಪರ್ಸನ್ ಈಗ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವರಿಂದ ತಪ್ಪಾಗಿದೆಯಲ್ಲ ಅದರ ಬಗ್ಗೆ, ಆ ಮಿಸ್ಟೇಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಹತ್ರ ಏನೋ ಹೊರಟಾಗಿ ನಡ್ಕೊಂಡಿದ್ದಾರೆ, ಅಥವಾ ನಿಮ್ಮನ್ನು ಯಾವುದೋ ವಿಷಯದಲ್ಲಿ ತುಂಬ ಬೇಸರ ಪಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮ ಮನಸ್ಸು ಮುರಿದೋಗಿರೋ ಥರ ಆಗಿದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ತುಂಬ ನೋವು ತುಂಬಿಕೊಂಡಿದೆ ಅಂತ ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಕೂಡ ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರ ಎನರ್ಜಿಯಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂದರೆ, ನೀವು ಈ ಪರ್ಸನ್ನ ಕ್ಷಮಿಸೋದಿಲ್ವೇನೋ, ಆ ರೀತಿ ಈ ಪರ್ಸನ್ ನಿಮಗೆ ಹರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವರ ಮನಸ್ಸಲ್ಲಿ ಅಂದ್ಕೊಳ್ತಾ ಇರೋದು ಮತ್ತೆ ಒಂದು ಚಾನ್ಸ್ ಬೇಕು, ಮತ್ತು ಇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಮತ್ತೆ ರಿಲೇಷನ್ಶಿಪ್ ನಾರ್ಮಲ್ ಆಗುತ್ತೇನೋ ಅನ್ನೋ ರೀತಿ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಏನೇ ನಡೆದಿರ್ಬೋದು ಅದೆಲ್ಲ ಸಾರ್ಟ್ ಔಟ್ ಆಗಿ ನೀವು ಇಬ್ಬರು ನಾರ್ಮಲ್ ಮೊದಲು ಯಾವ ರೀತಿ ಇದ್ರೋ ಆ ರೀತಿ ಇರಬೇಕು ಅಂತ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಇವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಆದರೆ ಇವರಿಗೆ ಭಯ ಕೂಡ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಸ್ವಲ್ಪ ಜನರ ಎನರ್ಜಿಯಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, ಇಲ್ಲಿ ಈ ಪರ್ಸನ್ಗೆ ಅನ್ನಿಸ್ತಾ ಇರೋದು, ನೀವು ಬೇರೆ ಯಾವ ವ್ಯಕ್ತಿಯಾದರೂ ನಿಮ್ಮ ಲೈಫ್ನಲ್ಲಿ ಬಂದಿರ್ಬೋದು, ಅವ್ರ ಜೊತೆ ನೀವು ಚೆನ್ನಾಗಿದ್ದೀರೇನೋ, ಹಾಗಾಗಿ ಕೂಡ ಈ ಪರ್ಸನ್ಗೆ ಭಯ ಆಗ್ತಾ ಇದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಎಲ್ಲರ ಎನರ್ಜಿ ಅಲ್ಲ, ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದರೆ ಯಾವ ರೀತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿ ಯೋಚನೆ ಮಾಡೋದಕ್ಕೆ ಏನು ಕಾರಣ ಅಂತ ಅಂದರೆ, ನೀವು ಮೂವ್ ಆನ್ ಆದಮೇಲೆ, ಈ ಪರ್ಸನ್ನಿಂದ ಮೂವ್ ಆನ್ ಆದಮೇಲೆ ಈ ವ್ಯಕ್ತಿಯ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇವರನ್ನು ನೆನಪು ಮಾಡ್ಕೊಳ್ತಾ ಇಲ್ಲ ಅಂತ ಅನಿಸುತ್ತೆ. ಮೊದಲೆಲ್ಲ ನೀವು ಎಷ್ಟು ಫೀಲ್ ಮಾಡ್ಕೊಳ್ತಾ ಇದ್ರಿ, ಆ ರೀತಿ ನೀವು ಮೂವ್ ಆನ್ ಆದಮೇಲೆ ಈ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಮೊದಲು ಎಷ್ಟು ಪ್ರೀತಿ ತೋರಿಸ್ತಾ ಇದ್ರಿ, ನೀವಾಗೆ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರಿ, ನೀವಾಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರಿ, ಇದೆಲ್ಲವನ್ನು ನೀವು ಬಿಟ್ಟಿದ್ದೀರಾ ಅನಿಸುತ್ತೆ. ಹೀಗಾಗಿ ಪರ್ಸನ್ಗೆ ಇದೆಲ್ಲ ಮನಸ್ಸಿಗೆ ಬರ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿರ್ಬೋದು ಅನ್ನೋ ಒಂದು ಡೌಟ್ ಕೂಡ ಈ ಪರ್ಸನ್ಗೆ ಇದೆ. ಮತ್ತೇನಾದರೂ ಇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ನಿಮ್ಮ ಹತ್ರ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರೆ, ನೀವು ಇದಕ್ಕಿಂತಲೂ ತುಂಬ ಕೋಪ ಮಾಡ್ಕೊಳ್ತೀರೇನೋ, ಇನ್ನೂ ಜಾಸ್ತಿ ಸಿಟ್ಟು ಮಾಡ್ಕೊಳ್ತೀರೇನೋ ಅಂತ ಈ ಪರ್ಸನ್ ಹೆದರ್ಕೊಳ್ತಾ ಇದ್ದಾರೆ. ಅಂದರೆ ಈಗ ಸ್ವಲ್ಪನಾದರೂ ನಿಮ್ಮಿಬ್ಬರ ನಡುವೆ ರಿಲೇಷನ್ಶಿಪ್ ಇದ್ದರೂ ಕೂಡ ಎಲ್ಲರ ಬಗ್ಗೆ ಅಲ್ಲ, ತುಂಬ ಜನರು ತುಂಬ ಮೂವ್ ಆನ್ ಆಗಿ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಸ್ವಲ್ಪ ಜನರ ರಿಲೇಷನ್ಶಿಪ್ ಈಗ ಸ್ವಲ್ಪ ಇದರಲ್ಲಿದ್ದರೂ ಕೂಡ ಎಲ್ಲಿ ಆ ರಿಲೇಷನ್ಶಿಪ್ ಕೂಡ ಕಟ್ಟಾಗಿಬಿಡುತ್ತೇನೋ ಅನ್ನೋ ಅಂಥ ಹೆದರಿಕೆ ಈ ಪರ್ಸನ್ ಮನಸ್ಸಲ್ಲಿ ಈಗ ಪ್ರೆಸೆಂಟಲ್ಲಿ ಬರ್ತಾ ಇದೆ. ಇಲ್ಲಿ ಈ ಪರ್ಸನ್ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದರೆ, ಈ ಪರ್ಸನ್ ಬಿಹೇವಿಯರಿಂದ ನಿಮಗೆ ಹರ್ಟ್ ಆಗಿದರೆ, ಖಂಡಿತ ಈ ಪರ್ಸನ್ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಇದ್ದಾರೆ, ರಿಗ್ರೆಟ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅದಲ್ದಲೇ ಈ ಪರ್ಸನ್ ಮನಸ್ಸಲ್ಲೇ ಕೊರಗ್ತಾ ಇದ್ದಾರೆ ಅಂತ ಹೇಳ್ಬೋದು.
ನಿಮಗೆ ಎಲ್ಲ ವಿಷಯವನ್ನು ಹೇಳ್ಕೊಳ್ಬೇಕು ಅಂತ ಇವರ ಮನಸ್ಸಲ್ಲಿದೆ. ಅದೇ ಥರ ಇವರು ನಿಮ್ಮನ್ನು ಕ್ಷಮೆ ಕೇಳಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಇದ್ದಾರೆ. ಇವ್ರಿಗೆ ಇನ್ನೊಂದು ಅವಕಾಶ ಬೇಕು ಅಂತ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿಲಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ಇವರ ಮನಸ್ಸಿನಲ್ಲಿದೆ, ಇನ್ನೊಂದು ಅವಕಾಶ ಬೇಕು, ಇನ್ನೊಂದು ಅವಕಾಶ ಸಿಕ್ಕಿದ್ರೆ ನಾರ್ಮಲ್ಲಾಗಿ ಮೊದಲು ಯಾವ ರೀತಿ ಇದ್ರೋ ಆ ರೀತಿ ಇರಬೇಕು ಅಂತ ಈ ಪರ್ಸನ್ನ ಮನಸ್ಸಲ್ಲಿ ಇವಾಗ ಪ್ರೆಸೆಂಟಲ್ಲಿ ಇರುವಂಥದ್ದು. ಇವರ ಎನರ್ಜಿ ಅಕಾರ್ಡಿಂಗ್ ಅದೇ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವರ ಎನರ್ಜಿಲಿ ಇಲ್ಲಿ ಏನು ಶೋ ಆಗ್ತಾ ಇದೆ ಅಂದರೆ, ನೀವು ಅವರನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಿಲ್ವೇನೋ. ಅಂದರೆ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದು ತುಂಬ ಟೈಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಏನೇ ರಿಲೇಷನ್ಶಿಪ್ ಇರ್ಬೋದು, ಅದರಲ್ಲಿ ಗ್ಯಾಪ್ ಆಗಿ ತುಂಬ ಟೈಮ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ನಾರ್ಮಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ವೇನೋ, ಅಂದರೆ ಇವರಿಂದ ದೂರ ಉಳಿಬೇಕು ಅಂತಲೇ ಅಂದ್ಕೊಳ್ತಿದ್ದೀರೇನೋ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ. ಇವರನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇವರನ್ನು ಅರ್ಥ ಮಾಡ್ಕೋಬೇಕು. ಏನೇ ಮಿಸ್ಟೇಕ್ ಇದ್ದರೂ ಅದನ್ನು ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ನೀವು ಅದನ್ನು ಕ್ಷಮಿಸಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಅದೇ ರೀತಿ ಲೈಫ್ನಲ್ಲಿ ಮತ್ತೆ ಇಬ್ಬರು ಕೂಡ ಕನೆಕ್ಟ್ ಆಗಬೇಕು, ಈ ರೀತಿಯ ಯೋಚನೆಗಳೆಲ್ಲ ಈ ಪರ್ಸನ್ ಮನಸ್ಸಲ್ಲಿ ಈಗ ಸದ್ಯಕ್ಕೆ ಇದೆ. ಇವ್ರು ಅಂದ್ಕೊಳ್ತಿರೋದು, ನೀವು ಕೂಡ ಒಂದು ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ಪರ್ಸನ್ಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೇನೋ. ನೀವು ಇವರ ಬಗ್ಗೆ ಒಂದು ಸ್ವಲ್ಪ ಸ್ಮೂತ್ನೆಸ್ಸನ್ನು ತೋರಿಸಿದ್ರೆ, ಅಂದರೆ ಇವರ ಬಿಹೇವಿಯರ್ ಬಗ್ಗೆ ಏನೇ ತಪ್ಪು ತಿಳ್ಕೊಂಡಿದ್ರು ಅದನ್ನು ಮರೆತು ಮೊದಲಿನ ಥರ ನೀವು ಇವರ ಜೊತೆ ಪ್ರೀತಿಯಿಂದ ಇದ್ದರೆ ಅದು ಎಲ್ಲದೂ ಒಳ್ಳೆಯದಾಗುತ್ತೇನೋ ಅನ್ನೋ ರೀತಿ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಇವರ ಮನಸ್ಸಲ್ಲಿ ತುಂಬ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವರು ಯಾವುದೋ ಒಂದು ಕಂಡೀಷನನ್ನು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಕಂಡೀಷನನ್ನು ಇಡಬೇಕು ಅಂತ ಇದ್ದಾರೆ. ಆ ಕಂಡೀಷನ್ಗೆ ನೀವು ಒಪ್ಕೋಬೇಕು. ಅಂದರೆ ಅವ್ರು ಏನೇ ಹೇಳಿದ್ರು ಅದನ್ನು ನೀವು ಒಪ್ಕೋಬೇಕು ಅಂತ ಇವರ ಮನಸ್ಸಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಈ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದಾರೆ ನಿಮ್ಮ ಜೊತೆ. ಹಾಗಾಗಿ ಯಾವುದೋ ಒಂದು ಕಂಡೀಷನ್ ಇವರು ಇಡಬೇಕು ಅಂತ ಇದ್ದಾರೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಮತ್ತೆ ನಾರ್ಮಲ್ಲಾಗಿ ಹೋಗಬೇಕು ಅಂದರೆ ಯಾವುದೋ ಒಂದು ಕಂಡೀಷನ್ ಇರಬೇಕು ಇವರ ಮನಸ್ಸಿನಲ್ಲಿ. ಯಾವುದೋ ಷರತ್ತನ್ನು ನಿಮಗೆ ಹೇಳಬೇಕು, ಅಥವಾ ಅದರ ಪ್ರಕಾರ ನೀವಿಬ್ಬರು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಮುಂದುವರಿಬೇಕು ಅಂತ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದಾರೆ. ಅಂದರೆ ಮುಂದೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು ಅನ್ನೋದು ಇವರ ಯೋಚನೆ ಆಗಿರಬಹುದು. ಕೊನೆಯದಾಗಿ ಇವರ ತೀರ್ಮಾನ ಏನು ಅಂತ ನೋಡೋದಾದರೆ, ಖಂಡಿತವಾಗ್ಲೂ ಇವರ ಮನಸ್ಸಲ್ಲಿದೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಅಂದರೆ ನಿಮಗೆ ಇವಾಗ ಕನೆಕ್ಟ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಏನೇ ತಪ್ಪಿದ್ರೂ ನೀವು ಕ್ಷಮಿಸಬೇಕು ಅಂತ ಇವರು ಅಂದ್ಕೊಂಡಿದ್ದಾರೆ. ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ ಬಗ್ಗೆ ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಹೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ, ಖಂಡಿತ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬಾ ಫೀಲಿಂಗ್ಸ್ ಇದೆ, ತುಂಬ ಪ್ರೀತಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಒಳ್ಳೆ ಆಲೋಚನೆಗಳಿದೆ ಈ ಪರ್ಸನ್ಗೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಇವರ ಫೀಲಿಂಗ್ಸ್ಗಳು ಏನೇ ಇರ್ಬೋದು, ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇರ್ಬೋದು, ಇದನ್ನು ಈ ಪರ್ಸನ್ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ, ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಅಂದರೆ ಹಿಡನ್ ಫೀಲಿಂಗ್ಸ್ಗಳು ಅಂತ ಹೇಳ್ತೀವಲ್ಲ, ಏನು ಹೇಳ್ತೀವಿ, ಹಿಡನ್ ಫೀಲಿಂಗ್ಸ್ಗಳು ಅಂತ ಹೇಳ್ತೀವಲ್ಲ, ಆ ಟೈಪು. ಅವ್ರ ಮನಸ್ಸಲ್ಲಿದೆ ಎಲ್ಲ ಫೀಲಿಂಗ್ಸ್ಗಳು, ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ಕೊಳ್ತಾರೆ, ಅದನ್ನು ಮುಚ್ಚಿಟ್ಕೊಳ್ತಾರೆ, ಹೇಳ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂದರೆ, ಈ ಪರ್ಸನ್ಗೆ ನಿಮ್ಮ ನೆನಪೇ ಆಗೋದಿಲ್ವನೋ, ಇವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಿಲ್ವೇನೋ, ಇವರಿಗೆ ಯಾವುದೇ ರೀತಿಯಿಂದ ನಿಮ್ಮಿಂದ ಏನೂ ಆಗಬೇಕಾಗಿಲ್ಲ, ನಿಮ್ಮನ್ನು ಪೂರ್ತಿಯಾಗಿ ಇವರು ಮರ್ತಿದ್ದಾರೇನೋ, ನಿಮ್ಮ ಬಗ್ಗೆ ಯಾವುದೇ ಮಾತುಕತೆ ಆಗಿರ್ಬೋದು, ನಿಮ್ಮ ನೆನಪುಗಳಾಗ್ಬೋದು, ಯಾವುದು ಇವರ ಮನಸ್ಸಿಗೆ ಬರೋದಿಲ್ವೇನೋ ಅನ್ನೋ ರೀತಿ ಈ ಪರ್ಸನ್ ತೋರಿಸ್ಕೊಳ್ತಿದ್ದಾರೆ ನಿಮ್ಮ ಎದುರಿಗೆ. ಅಥವಾ ನಿಮ್ಮ ಜೊತೆ ಇರಬೇಕಾದ್ರೆ ಆಗಿರ್ಬೋದು, ನಿಮ್ಮಿಂದ ದೂರ ಇರಬೇಕಾದ್ರೂ ನಿಮಗೆ ಕಾಲ್ ಮಾಡ್ದಲೇ ಇರ್ಬೋದು. ಈ ರೀತಿಯ ಎಲ್ಲ ರೀತಿಯ ಬಿಹೇವಿಯರ್ನ ಈ ಪರ್ಸನ್ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ.
ಇವರ ಬಿಹೇವಿಯರ್ನ ನೋಡಿ ನೀವು ಅಂದ್ಕೊಳ್ತಿರಬಹುದು, ಈ ಪರ್ಸನ್ಗೆ ಯಾವುದೇ ಫೀಲಿಂಗ್ಸ್ಗಳಿಲ್ಲ ನಿಮ್ಮ ಮೇಲೆ, ಯಾವುದೇ ಭಾವನೆಗಳಿಲ್ಲ ನಿಮ್ಮ ಮೇಲೆ. ನೀವು ಮಾತ್ರ ಇವ್ರಿಗೆ ಪ್ರೀತಿಯನ್ನು ತೋರಿಸ್ಬೇಕು. ಇವರಿಂದ ಯಾವುದು ನಿಮಗೆ ಸಿಗ್ತಾ ಇಲ್ಲ, ಇವ್ರಿಗೆ ನಿಮ್ಮ ನೆನಪಾಗೋದಿಲ್ವೇನೋ ಅಂತ ನೀವು ಅಂದ್ಕೋಬಹುದು. ಅಂದರೆ ಇವರ ಬಿಹೇವಿಯರೇ ಆಗಿದೆ. ನೀವು ಅವ್ರ ಲೈಫಲ್ಲಿ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ, ನಿಮ್ಮಿಂದ ಅವ್ರಿಗೆ ಏನೂ ಆಗಬೇಕಾಗಿಲ್ಲ ಅನ್ನೋ ರೀತಿಯ ಬಿಹೇವಿಯರು ಇವರು ತೋರಿಸ್ತಾ ಇರೋದ್ರಿಂದ ನೀವು ಅಂದ್ಕೊಳ್ಳೋದು ಸಹಜ. ಆದರೆ ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಿರುವಂಥದ್ದು, ಈ ಪರ್ಸನ್ನು ತುಂಬ ಹೈಡ್ ಮಾಡ್ಕೊಳ್ತಾ ಇದ್ದಾರೆ ಇವರ ಫೀಲಿಂಗ್ಸ್ಗಳನ್ನು. ಅಂದರೆ ಇವರ ಮನಸ್ಸಲ್ಲಿ ಏನಿದೆ ಅಂದರೆ, ನಿಮ್ಮಿಬ್ಬರ ನಡುವೆ ಗ್ಯಾಪ್ ತುಂಬ ಬಂದಿದೆ. ನೀವು ಇವರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನೇ ಹೇಳಿದ್ರೂ ನೀವು ಅದನ್ನು ಕೇಳೋದಿಲ್ಲ. ಇಲ್ಲ, ಇವ್ರು ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೂ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವರಿಗೆ ನೀವಿಲ್ದಲೇ ಕಷ್ಟ ಆಗಿದೆ ಅಂತ ನಿಮ್ಮ ಹತ್ರ ಏನಾದರೂ ಅವ್ರು ಹೇಳ್ಕೊಂಡ್ರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಇವ್ರ ಮನಸ್ಸಲ್ಲೇ ಅಂದ್ಕೊಳ್ತಿದ್ದಾರೆ. ನಿಮ್ಮ ಬಗ್ಗೆ ಎಷ್ಟು ಫೀಲಿಂಗ್ಸ್ಗಳನ್ನ ಇವ್ರು ಇಟ್ಕೊಂಡಿದ್ದಾರೆ ಅಂತ ಬಹುಶಃ ನಿಮ್ಮ ಹತ್ರ ಹೇಳ್ಕೊಂಡ್ರು ಕೂಡ ಯಾವುದೇ ಯೂಸ್ ಇಲ್ಲ, ಯಾವುದೇ ಪ್ರಯೋಜನ ಇಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಅಂದರೆ ಅದು ಯಾವುದನ್ನು ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರು ಏನೇ ಹೇಳೋದು ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸುಮ್ಮನೆ ಹೇಳ್ತಾ ಇದ್ದಾರೇನೋ, ಸುಳ್ಳು ಹೇಳ್ತಿದ್ದಾರೇನೋ, ಆ ರೀತಿ ನೀವು ಪ್ರತಿಕ್ರಿಯೆನ ನೀಡ್ಬೋದು. ಆ ರೀತಿ ಆ ಪರ್ಸನ್ ಎದುರಿಗೆ ಬಿಹೇವ್ ಮಾಡ್ಬೋದು ಅಂತ ಇವರಿಗೆ ಅನ್ನಿಸ್ತಾ ಇದೆ. ಅಂದರೆ ಈ ರೀತಿಯೆಲ್ಲ ಇವರು ಥಿಂಕ್ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಇವರ ಓವರ್ ಥಿಂಕಿಂಗ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ನೇಚರ್ ಆಗಿರ್ಬೋದು. ಆದರೆ ಇವರು ಅಂದ್ಕೊಳ್ತಿರೋದಿಷ್ಟೇ, ನೀವು ಮೊದಲಿನ ದೃಷ್ಟಿಯಿಂದ ಇವರನ್ನು ನೋಡಲ್ವೇನೋ, ಮೊದಲು ಪ್ರೀತಿ ತೋರ್ತಿರುವ ರೀತಿ ತೋರಿಸಲ್ವೇನೋ. ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಮೊದಲು ಇವರ ಬಗ್ಗೆ ಯಾವ ರೀತಿ ನೀವು ಯೋಚನೆ ಮಾಡ್ತಾಯಿದ್ರೋ ಆ ರೀತಿ ನೀವು ಥಿಂಕ್ ಮಾಡೋದಿಲ್ವೇನೋ. ಆ ರೀತಿಯ ಅನುಮಾನಗಳೆಲ್ಲ ಈ ಪರ್ಸನ್ನಲ್ಲಿದೆ. ಅಂದರೆ ನಿಮ್ಮ ಹತ್ರ ಹೇಳ್ಕೊಂಡು ಪ್ರಯೋಜನ ಇಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ನಿಮ್ಮನ್ನು ಎಷ್ಟೇ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡ್ರು ನೀವು ಅದನ್ನು ಕೇಳೋರಲ್ಲ, ನೀವು ಇಗ್ನೋರ್ ಮಾಡ್ತೀರಾ ಈ ಪರ್ಸನ್ನ ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇರುವಂಥದ್ದು. ಹೀಗೆಲ್ಲ ಇವರು ಅಂದ್ಕೊಳ್ತಾ ಇರೋದ್ರಿಂದ ಇವರ ಫೀಲಿಂಗ್ಸ್ಗಳನ್ನ ಇವರು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಹೇಳ್ಕೊಳ್ತಾ ಇಲ್ಲ. ಅಂದರೆ ಇವ್ರಿಗೆ ಓವರ್ ಥಿಂಕ್ ಮಾಡ್ಕೊಳ್ತಿದ್ದಾರೆ ಅಥವಾ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳೋದಿಲ್ವೇನೋ ಅಂತ. ಇನ್ನೂ ಕೆಲವರು ಇದರಲ್ಲಿ ಅರ್ಥ ಮಾಡ್ಕೊಳ್ದೆ ಕೂಡ ಇರ್ಬೋದು. ಅವ್ರಿಗೆ ಏನೇ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ದೆ ಕೂಡ ಇರುವಂಥವರು ಕೂಡ ಇರ್ಬೋದು. ಹಾಗಾಗಿ ಈಗೆಲ್ಲ ಈ ರೀತಿಯೆಲ್ಲ ವಿಷಯ ಈ ಪರ್ಸನ್ಗೆ ಗೊತ್ತಿರೋದ್ರಿಂದ ಇವರ ಮನಸ್ಸಲ್ಲೇ ಹೈಡ್ ಮಾಡ್ಕೊಳ್ತಿದ್ದಾರೆ. ಏನೇ ನಿಮ್ಮ ಬಗ್ಗೆ ಫೀಲಿಂಗ್ಸ್ಗಳಿದ್ರೂ ಕೂಡ ಅದನ್ನು ಅವರು ಓಪನ್ ಅಪ್ ಆಗಿ ಹೇಳ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈ ಪರ್ಸನ್ನ ಎನರ್ಜಿ ಯಾವ ರೀತಿ ಶೋ ಮಾಡ್ತಾ ಇದೆ ಅಂದರೆ, ಈ ಪರ್ಸನ್ ಯಾವ ರೀತಿ ಶುರು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇವರು ನಿಮ್ಮ ಲೈಫ್ನಲ್ಲಿ ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟಲ್ಲಿ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಯಾವ ರೀತಿ ಅಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಅಪ್ರೋಚ್ ಮಾಡೋದು ಅಂತ ತುಂಬ ಕನ್ಫ್ಯೂಸಲ್ಲಿದ್ದಾರೆ. ಈಗ ಯಾವ ರೀತಿ ಮೊದಲು ಯಾರು ಅಪ್ರೋಚ್ ಮಾಡಬೇಕು ಅಂತ ಕನ್ಫ್ಯೂಸಲ್ಲಿರ್ಬೋದು, ಅಥವಾ ಇವರಾಗೆ ಯಾವ ರೀತಿ ಅಪ್ರೋಚ್ ಮಾಡ್ಕೊಂಡು ನಿಮ್ಮ ಹತ್ರ ಬರಬೇಕು, ಈ ರೀತಿಯ ಯೋಚನೆ ಕೂಡ ಇರ್ಬೋದು. ಆದರೆ ತುಂಬ ಕನ್ಫ್ಯೂಸಲ್ಲಿದ್ದಾರೆ. ಏನು ಮಾಡಬೇಕು, ನಿಮ್ಮ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಮುಂದುವರಿಬೇಕು ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನೀವು ದೂರ ಆಗಿದ್ದರೆ ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಬಂದಿರೋರಾಗಿದ್ದರೆ ಈ ಪರ್ಸನ್ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇವರಿಗೆ ಗೊತ್ತಾಗ್ತಾ ಇಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಇಲ್ಲಿ ಎನರ್ಜಿಲಿ ಏನು ಶೋ ಮಾಡ್ತಾ ಇದೆ ಅಂದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ತುಂಬ ಪೇಯ್ನ್ಫುಲ್ ಆಗಿತ್ತು ಅಂತ ಅನ್ನಿಸ್ತಾ ಇದೆ. ನಿಮಗೆ ತುಂಬ ಪೇಯ್ನ್ ಕೊಟ್ಟಿದ್ದಾರೆ, ತುಂಬ ನೋವನ್ನು ಕೊಟ್ಟಿದ್ದಾರೆ ಈ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಯಾವುದೇ ರೀತಿ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಹೋಗಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಥರ್ಡ್ ಪರ್ಸನ್ ಜೊತೆ ಹೋಗಿರ್ಬೋದು. ಇಲ್ಲಿ ರೀಸನ್ ಅನ್ನೋದು ಏನೇ ಆಗಿರ್ಬೋದು, ಇಲ್ಲಿ ಕ್ಲಿಯರ್ ಆಗಿ ಅದೇ ರೀಸನ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾವುದೇ ರೀಸನ್ ಆಗಿದ್ರೂ ಕೂಡ ತುಂಬ ಪೇಯ್ನನ್ನು ಕೊಟ್ಟಿದ್ದಾರೆ, ನಿಮಗೆ ತುಂಬ ನೋವನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ತುಂಬ ಪೇಯ್ನ್ಫುಲ್ ಆಗಿತ್ತು. ಅದು ನಿಮಗೆ ತುಂಬ ಹರ್ಟ್ ಆಗಿದೆ. ಅವ್ರಿಗೆ ಆಗಿದೆ ಅಂತ ಇಲ್ಲಿ ಅನ್ನಿಸ್ತಾ ಇಲ್ಲ, ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಇವರು ಏನಾದರೂ ನಿಮ್ಮ ಕಾಂಟ್ಯಾಕ್ಟಲ್ಲಿ ಬಂದರೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾವುದೇ ಪೇಯ್ನ್ ಕೊಡಬಾರ್ದು, ನಿಮ್ಮನ್ನು ಯಾವುದೇ ರೀತಿ ಹರ್ಟ್ ಮಾಡಬಾರ್ದು. ಮಾತಿನಿಂದ ಆಗಿರ್ಬೋದು, ಬಿಹೇವಿಯರಿಂದ ಆಗಿರಬಹುದು, ನಿಮಗೆ ನೋವು ಕೊಡಬಾರ್ದು ಅಂತ ಈಗ ಪ್ರೆಸೆಂಟಲ್ಲಿ ಅವರು ಆ ರೀತಿ ಅಂದ್ಕೊಳ್ತಿರುವಂಥದ್ದು. ಯಾವುದೇ ರೀತಿಯಾಗಿ ನಿಮ್ಮನ್ನು ಹರ್ಟ್ ಮಾಡಬಾರ್ದು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಇವರ ಬಗ್ಗೆ ಕೋಪ ಮಾಡ್ಕೋಬಾರ್ದು, ಇವರ ಬಗ್ಗೆ ಕೆಟ್ಟದಾಗಿ ಏನು ಅಂದ್ಕೊಳ್ಬಾರ್ದು, ಇವರನ್ನು ನೀವು ದ್ವೇಷಿಸಬಾರ್ದು ಅಂತ ಈ ಪರ್ಸನ್ ಮನಸ್ಸಲ್ಲಿದೆ. ಈಗ ಮತ್ತೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಬಂದರೆ ನಿಮಗೆ ಏನೇ ಹರ್ಟ್ ಆಗಿದ್ರೂ ಕೂಡ ಆ ಹರ್ಟ್ ಆಗಿರೋದನ್ನು ಇವರು ಅವರ ಪ್ರೀತಿಯ ಮೂಲಕ ಅದನ್ನು ಅಳಿಸಾಕಬೇಕು ಅಂತ ಇದ್ದಾರೆ. ಒಟ್ಟಿನಲ್ಲಿ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ತುಂಬ ಇವರ ಮನಸ್ಸಲ್ಲಿದೆ. ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರಬೇಕು ಮತ್ತೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ.
ಇಲ್ಲಿ ನಿಮ್ಮ ಎನರ್ಜಿನ ನೋಡೋದಾದರೆ, ನೀವು ಈ ವ್ಯಕ್ತಿಯ ಬಗ್ಗೆ ಏನಾದರೂ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಈ ಪರ್ಸನ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಅವರು ಹೇಳಿದ ಮಾತುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ, ಏನಾದರೂ ಆ ರೀತಿ ಆಗಿದ್ದರೆ ಅದು ಈ ಪರ್ಸನ್ಗೆ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ಅದೆಲ್ಲ ಅವರ ಲೈಫ್ನಲ್ಲಿ ಏನೋ ಒಂದು ರೀತಿಯ ಕಸಿವಿಸಿ ಆಗಿರಬಹುದು, ನೀವು ಅವರನ್ನು ನೆನಪು ಮಾಡ್ಕೊಳ್ತಿರ್ಬೋದು, ಏನೋ ಒಂದು ರೀತಿಯ ಫೀಲಿಂಗ್ ಈ ಪರ್ಸನ್ಗೆ ಆಗ್ತಾ ಇರಬಹುದು. ನೀವು ಈಗ ಪ್ರೆಸೆಂಟಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಮಲ್ಲಿದ್ದರೆ, ಯಾವುದಾದ್ರೂ ತೊಂದರೆಯಲ್ಲಿದ್ದರೆ, ನಿಮಗೆ ಏನು ಮಾಡಿ ಕೊಡೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ವಲ್ಲ, ಏನು ಹೆಲ್ಪ್ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಕೂಡ ಈ ಪರ್ಸನ್ಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಅಂದರೆ ನಿಮ್ಮ ಯಾವುದೇ ತೊಂದರೆಗೆ, ಯಾವುದೇ ಪ್ರಾಬ್ಲಮ್ಗಳಿಗೆ ಸ್ಪಂದಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಇವ್ರಿಗೆ ರಿಗ್ರೆಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಅದಕ್ಕೆ ಪರಿಹಾರ ಕೊಡೋದಕ್ಕೆ, ಸಹಾಯ ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ವಲ್ಲ ಅಂತ ಕೂಡ ಇವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಟೋಟಲಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಇವರು ಮತ್ತೆ ನಿಮ್ಮ ಲೈಫ್ನಲ್ಲಿ ಬರಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಯಾವ ರೀತಿ ಅಪ್ರೋಚ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರೋವಂಥದ್ದು. ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ ಬಗ್ಗೆ ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3, ಹೇಗಿದ್ದೀರಾ ಎಲ್ಲರೂ? ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚಿಸ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ಏನಿದ್ದಾರೆ, ಈ ಪರ್ಸನ್ ನಿಮ್ಮ ಬಗ್ಗೆ ಏನಾದರೂ ಥಿಂಕ್ ಮಾಡಬೇಕಾದ್ರೆ, ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡಬೇಕಾದ್ರೆ ತುಂಬ ಎಕ್ಸೈಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮದು ತುಂಬ ಲಾಂಗ್ ಟೈಮ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಈಗ ನ್ಯೂ ಆಗಿ ಹೊಸದಾಗಿ ಶುರುವಾಗಿರುವಂಥ ರಿಲೇಷನ್ಶಿಪ್ ಆಗಿರಬಹುದು. ಏನೇ ಆಗಿರ್ಬೋದು, ನೀವು ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ಅದ್ಯಾವುದು ಇಲ್ಲಿ ಬರೋದಿಲ್ಲ. ಇಲ್ಲಿ ಎನರ್ಜಿ ಮಾತ್ರ ಫೀಲ್ ಆಗ್ತಾ ಇರುವಂಥದ್ದು. ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ತುಂಬಾ ಉತ್ಸಾಹಿತರಾಗ್ತಾರೆ, ತುಂಬ ಎಕ್ಸೈಟ್ಮೆಂಟಲ್ಲಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಟೈಮಲ್ಲಿ ನಿಮ್ಮ ಬಗ್ಗೆ ಇವರು ಯೋಚನೆ ಮಾಡ್ಬೋದು. ನಿಮ್ಮ ಬಗ್ಗೆ ಯಾವುದೇ ವಿಷಯನ ಕೂಡ, ನಿಮ್ಮ ಬಗ್ಗೆ ನಡೆದಿರೋ ಮಾತುಕತೆ ಆಗಿರ್ಬೋದು, ನಿಮ್ಮ ನಡುವೆ ನಡೆದಿರೋ ಯಾವುದೋ ಮೆಮೊರೀಸ್ಗಳಾಗಿರಬಹುದು, ಯಾವುದನ್ನೇ ಯೋಚನೆ ಮಾಡಿದ್ರೂ ಕೂಡ ತಕ್ಷಣ ಆ ಪರ್ಸನ್ ತುಂಬಾ ಎಕ್ಸೈಟ್ಮೆಂಟ್ಗೆ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಸಲ್ಲಿ ತುಂಬ ಉತ್ಸಾಹ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಒಂದು ಚಾರ್ಮ್ ಥರ ಅನ್ನಿಸ್ತಾ ಇದೆ ಈ ಪರ್ಸನ್ಗೆ. ಏನು ಹೇಳ್ತಾರೆ, ಇವರು ಒಬ್ಬ ವ್ಯಕ್ತಿನ ನಾವು ನೋಡಿದಾಗ, ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ಅನ್ನೋದು ಬಂದುಬಿಡುತ್ತೆ. ಆ ರೀತಿ ಈ ಪರ್ಸನ್ಗೆ ಅನಿಸುತ್ತೆ. ತಕ್ಷಣ ಇವರು ಫ್ರೆಶ್ ಆಗೋ ಥರ ಇವ್ರಿಗೆ ಫೀಲ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಯಾವಾಗ ಬಂದಿದ್ರೋ ಆಗಿನಿಂದ ಇವರ ಲೈಫ್ ತುಂಬ ಖುಷಿಯಿಂದ ತುಂಬಿಕೊಂಡಿದೆ. ಅದೇ ರೀತಿ ನಿಮ್ಮಿಂದಾಗಿ ಇವರ ಲೈಫ್ನಲ್ಲಿ ಬ್ಲೆಸ್ಸಿಂಗ್ಸ್ ಅನ್ನೋದು ತುಂಬ ಸಿಗ್ತಾ ಇದೆ. ಗುಡ್ ಲಕ್ ಅನ್ನೋದು ಇವರ ಲೈಫ್ನಲ್ಲಿ ತುಂಬಿಕೊಳ್ತಾ ಇದೆ. ಈ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅಂದರೆ ನಿಮ್ಮಿಂದಾಗಿಯೇ ಇವರು ತುಂಬ ಹ್ಯಾಪಿನೆಸ್ನ ಫೀಲ್ ಮಾಡ್ಕೊಳ್ತಿದ್ದಾರೆ. ತುಂಬ ಖುಷೀಲಿ ಕುಣಿದಾಡೋದು ಅಂತಾರಲ್ಲ, ಆ ಟೈಪ್ ಫೀಲ್ ಆಗುತ್ತೆ ನಿಮ್ಮನ್ನು ನೆನೆಸ್ಕೊಂಡಾಗ. ಇದು ಲಾಂಗ್ ಟೈಮ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಈಗ ನ್ಯೂ ಆಗಿ ಕೂಡ ಸ್ಟಾರ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ಇವರ ಮನಸ್ಸಿಗೆ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಫೀಲಿಂಗ್ಸ್ ಅನ್ನೋದು ಇವರ ಮನಸ್ಸಿಗೆ ಬರುತ್ತೆ. ನಿಮ್ಮನ್ನು ನೆನಪು ಮಾಡ್ಕೊಂಡ ತಕ್ಷಣ ಅವ್ರಿಗೆ ಅನಿಸೋದಷ್ಟೇ, ತುಂಬ ಖುಷಿಯಾಗಿರೋ ಫೀಲ್ ಬರ್ತಾ ಇದೆ ಅಂತ ಅವ್ರಿಗೆ ಅನಿಸುತ್ತೆ. ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಅಂತ ಅನ್ನಿಸ್ತಾ ಇದೆ. ನೀವು ಇಲ್ದಲೇ ಇರೋ ದಿವಸಗಳಲ್ಲಿ ಈ ಪರ್ಸನ್ಗೆ ತುಂಬ ಬೋರಿಂಗ್ ಅನಿಸುತ್ತೆ ಅನ್ನಿಸ್ತಾ ಇದೆ. ಅದೇ ರೀತಿ ನೀವು ಇಲ್ಲದೇ ಇರೋ ಟೈಮಲ್ಲಿ, ಅಥವಾ ನೀವು ಮಾತಾಡದೇ ಇರೋ ಟೈಮಲ್ಲಿ ನಿಮ್ಮ ಪಿಕ್ಕನ್ನು ಇವ್ರು ನೋಡ್ತಾರೆ. ಆವಾಗ ಇವರ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಫೀಲಿಂಗ್ಸ್ ಕೂಡ ಇವರಲ್ಲಿ ಇದೆ ಅಂತ ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳನ್ನ ಈ ಪರ್ಸನ್ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ನೀವು ಅಕಸ್ಮಾತಾಗಿ ಇವರಿಂದ ದೂರ ಆದಾಗ, ಅಕಸ್ಮಾತಾಗಿ ಇವರ ಜೊತೆ ಮಾತಾಡದೇ ಇದ್ದಾಗ, ಇವ್ರಿಗೆ ಈ ಲೈಫಲ್ಲಿ ಏನೂ ಇಲ್ಲ, ಈ ಲೈಫೇ ಬೇಡ, ಜೀವನನೇ ಬೇಡ ಅನ್ನೋ ರೀತಿ ಇವ್ರಿಗೆ ಫೀಲ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವರ ಯೋಚನಾ ಲಹರಿ ಆ ರೀತಿ ಇದೆ, ಇವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಇಲ್ಲ ಅಂತ ಇವರು ನೆನೆಸ್ಕೊಳ್ಳೋದಕ್ಕೆ ಕೂಡ ಇಷ್ಟಪಡೋದಿಲ್ಲ. ಅಂದರೆ ನೀವು ಇಲ್ಲದೇ ಇದ್ದಾಗ, ಅಥವಾ ನೀವು ಇವರ ಜೊತೆ ಮಾತಾಡದೇ ಇದ್ದಾಗ ಇವ್ರ ಲೈಫ್ ತುಂಬ ಕತ್ಲೆ ತುಂಬಿಕೊಂಡಿದೆ, ಇವರ ಜೀವನದಲ್ಲಿ ಬೆಳಕೇ ಇಲ್ಲ, ಕತ್ಲಾಗಿದೆ ಅಂತ ಇವ್ರು ಫೀಲ್ ಮಾಡ್ಕೊಳ್ತಾರೆ. ಆದರೆ ನೀವು ಇವ್ರ ಜೊತೆ ಇದ್ದಾಗ, ನೀವು ಇವ್ರ ಜೊತೆ ಮಾತಾಡ್ತಾ ಇದ್ದಾಗ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ಯಾವುದೋ ಒಂದು ಬ್ಲೆಸ್ಸಿಂಗ್ ಇದೆ, ಯಾವುದೋ ಒಂದು ಬ್ಲೆಸ್ಸಿಂಗ್ ಫೀಲ್ ಆಗುತ್ತೆ, ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ನೀವು ಇವ್ರ ಜೊತೆ ಇದ್ದಾಗ ನಿಮ್ಮನ್ನು ತುಂಬ
ಮಾತಾಡಿಸೋದಾಗಿರ್ಬೋದು, ನಿಮ್ಮನ್ನು ರೇಗಿಸೋದಾಗಿರ್ಬೋದು ತುಂಬ ಜಾಸ್ತಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರ ಎನರ್ಜಿ ಆ ರೀತಿ ಫೀಲ್ ಆಗ್ತಾ ಇದೆ ಇಲ್ಲಿ. ಅವರು ನಿಮ್ಮನ್ನು ತುಂಬ ಸತಾಯಿಸೋದಾಗಲಿ, ತುಂಬ ರೇಗಿಸೋದಾಗಲಿ, ಅಂದರೆ ನಿಮ್ಮನ್ನು ಸ್ವಲ್ಪ ಆಟ ಆಡಿಸೋದು, ಆ ರೀತಿಯ ಬಿಹೇವಿಯರ್ ಇರುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ಈ ರೀತಿ ಎಲ್ಲ ಮಾಡೋದು ನಿಮಗೆ ಸ್ವಲ್ಪ ಇರಿಟೇಟ್ ಫೀಲ್ ಆಗುತ್ತೆ ಅನ್ನಿಸ್ತಾ ಇದೆ. ಆದರೆ ಇವರು ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಈ ರೀತಿ ಮಾಡೋದಲ್ಲ. ಅಂದರೆ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇರೋದ್ರಿಂದ ಈ ಪರ್ಸನ್ ನಿಮ್ಮನ್ನು ಆ ರೀತಿ ರೇಗಿಸೋದಾಗಿರ್ಬೋದು, ನಿಮ್ಮ ಜೊತೆ ಸ್ವಲ್ಪ ತುಂಟುತನದಿಂದ ನಡ್ಕೊಳ್ಳೋದಿರ್ಬೋದು, ಆ ರೀತಿ ಎಲ್ಲ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಸ್ವಲ್ಪ ನಾಟಿಯಾಗಿ ನಿಮ್ಮ ಜೊತೆ ಇರೋದು ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ಅವರು ನಿಮ್ಮನ್ನು ತುಂಬ ಲೈಕ್ ಮಾಡೋದ್ರಿಂದ ನಿಮ್ಮ ಜೊತೆ ಆ ರೀತಿ ಬಿಹೇವ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಈ ಪರ್ಸನ್ ನಿಮ್ಮನ್ನು ಇರಿಟೇಟ್ ಮಾಡಬೇಕಾದ್ರೆ ನಿಮಗೆ ತುಂಬ ಸಿಟ್ಟು ಬರುತ್ತಲ್ಲ, ಇದೆಲ್ಲ ನೋಡಿ ಅವ್ರಿಗೆ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಅಂದರೆ ಖುಷಿ ಅಂದರೆ ಆ ಟೈಪ್ ಖುಷಿ ಅಲ್ಲ, ಅಂದರೆ ನಿಮ್ಮನ್ನು ನೋಡಿ ಒಂದು ಸ್ವಲ್ಪ ಒಳ್ಳೆ ಫೀಲ್ ಆಗುವಂಥದ್ದು, ಒಂದು ಮಜಾ ತಗೊಳ್ಳೋ ರೀತಿ ಇವರು ಆ ರೀತಿ ನಿಮ್ಮನ್ನು ಆಟ ಆಡಿಸುವಂಥದ್ದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮೇಲೆ ಇರುವ ಪ್ರೀತಿ ಅಂತ ಅನ್ನಿಸ್ತಾ ಇದೆ. ಅದು ನಿಮ್ಮನ್ನು ನೋವು ಮಾಡಬೇಕು ಅಂತ ಈ ಪರ್ಸನ್ ಇಂಟೆನ್ಷನ್ ಅಲ್ಲ. ನಿಮ್ಮ ಜೊತೆ ಆ ರೀತಿ ಇರೋದು ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ತುಂಬ ಜಾಯ್ಫುಲ್ಲಾಗಿರೋದು, ಎಂಜಾಯ್ ಮಾಡ್ತಾ ಇರೋದು, ಆ ರೀತಿ ಇರೋದು ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ಅಂದರೆ ನೀವು ಕೋಪ ಮಾಡಿಕೊಂಡ್ರೂ ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಇವ್ರ ಜೊತೆ ಬಿಹೇವ್ ಮಾಡಿದ್ರೂ ಕೂಡ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮನ್ನು ಚುಡಾಯಿಸೋದು, ಅಂದರೆ ನಿಮ್ಮನ್ನು ಸತಾಯಿಸೋದು, ಈ ರೀತಿ ಎಲ್ಲ ಮಾಡೋದು ಈ ಪರ್ಸನ್ಗೆ ತುಂಬ ಇಷ್ಟವಾದದ್ದು ಅಂತ ಅನ್ನಿಸ್ತಾ ಇದೆ. ಆ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ನಿಮ್ಮ ಹತ್ರ ಕೋಪ ಮಾಡಿಕೊಂಡ್ರೂ ಕೂಡ ನೀವು ಇವ್ರ ಹತ್ರ ಹೋಗಿ ತುಂಬ ಪ್ರೀತಿಯಿಂದ ಮಾತಾಡಬೇಕು, ತುಂಬ ಫೀಲಿಂಗ್ಸನ್ನು ವ್ಯಕ್ತಪಡಿಸ್ಬೇಕು ಅಂತ ಇವರ ಮನಸ್ಸಲ್ಲಿರುವಂಥದ್ದು. ಹಾಗಾಗಿ ಇವರು ಈ ರೀತಿಯೆಲ್ಲ ಇರಿಟೇಟ್ ಮಾಡೋದು, ನಿಮ್ಮ ಜೊತೆ ಅವರ ಮನಸ್ಸಿಗೆ ಯಾವ ರೀತಿ ಬರುತ್ತೆ ಆ ರೀತಿ ಬಿಹೇವ್ ಮಾಡೋದು, ನಿಮಗೆ ಸಿಟ್ಟು ಬರೋ ಥರ ಮಾಡೋದು, ಈ ರೀತಿಯೆಲ್ಲ ಈ ಪರ್ಸನ್ ನಿಮ್ಮ ಜೊತೆ ನಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮೇಯ್ನ್ ಇಂಟೆನ್ಷನ್ ಏನಂದರೆ ನಿಮ್ಮ ಪ್ರೀತಿ ಇವ್ರಿಗೆ ಸಿಗಬೇಕು, ನೀವು ತುಂಬ ಪ್ರೀತಿಯಿಂದ ಇವ್ರ ಹತ್ರ ಇರಬೇಕು ಅನ್ನೋದೇ ಇವರ ಮೇಯ್ನ್ ಇಂಟೆನ್ಷನ್ ಆಗಿರುತ್ತೆ. ಇವರು ನಿಮ್ಮ ಹತ್ರ ತುಂಬ ಯೂನಿಕ್ಕಾಗಿ ಫೀಲ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಇವ್ರು ನಿಮ್ಮ ಬಗ್ಗೆ ತುಂಬ ಲವ್ ಫೀಲ್ ಮಾಡ್ತಾರೆ. ಅದಲ್ಲದೆ ಈ ಪರ್ಸನ್ ನಿಮ್ಮನ್ನು ಸೋಲ್ಮೇಟ್ ಅಂತ ಅಂದ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ಆ ರೀತಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಮನಸ್ಸಿನಿಂದ ನಿಮ್ಮನ್ನು ಸೋಲ್ಮೇಟ್ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಇವ್ರು ಯಾವ ರೀತಿ ಅಂದ್ಕೊಳ್ತಾರೆ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ಯೂನಿಕ್ ಆಗಿದೆ ಅಂತ ಅಂದ್ಕೊಳ್ತಾರೆ. ಅಂದರೆ ತುಂಬಾ ಇಷ್ಟ ಆಗುತ್ತೆ, ನಿಮ್ಮ ಕಂಪನಿ ಅನ್ನೋದು ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಅವ್ರ ಜೊತೆ ಇರಬೇಕಷ್ಟೆ. ಅಂದರೆ ನೀವು ಇವ್ರ ಜೊತೆಗಿರೋದೇ ಒಂದು ಬ್ಲೆಸ್ಸಿಂಗ್ ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇರುತ್ತೆ. ನಿಮಗೋಸ್ಕರನೇ ಈ ವ್ಯಕ್ತಿ ಇರುವಂಥದ್ದು, ಇವರಿಗೋಸ್ಕರ ನೀವು ಇರೋದು ಅಂತ ಈ ಪರ್ಸನ್ ಭಾವಿಸ್ತಾರೆ. ಅದಲ್ಲದೆ ನೀವಿಬ್ಬರು ಒಂದಾಗೋದಕ್ಕೋಸ್ಕರ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಕೂಡ ಈ ಪರ್ಸನ್ ಆಗಾಗ ಯೋಚನೆ ಮಾಡ್ತಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಬ್ಯೂಟಿಫುಲ್ಲಾಗಿ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ ಇವರ ಮನಸ್ಸಿನಲ್ಲಿ. ಇವರು ನಿಮ್ಮ ಬಗ್ಗೆ ತುಂಬ ಡ್ರೀಮ್ಸ್ ಇದೆ ಈ ಪರ್ಸನ್ಗೆ. ಅಂದರೆ ನಿಮ್ಮ ಜೊತೆ ತುಂಬ ಮಸ್ತಿಯಾಗಿ, ತುಂಬ ಜಾಲಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ಖುಷಿಯಾಗಿರಬೇಕು ಲೈಫ್ನಲ್ಲಿ, ಯಾವುದೇ ಥರದ ಟೆನ್ಷನನ್ನು ತೊಗೊಳ್ದೆ ಖುಷಿಯಾಗಿ ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕು. ನಿಮ್ಮ ರಿಲೇಷನ್ಶಿಪ್ ತುಂಬ ಬ್ಯೂಟಿಫುಲ್ ಆಗಿರಬೇಕು, ನಿಮ್ಮ ಜೊತೆ ತುಂಬ ಜಾಲಿಯಾಗಿರಬೇಕು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇರುವಂಥದ್ದು. ನಿಮ್ಮ ಬಗ್ಗೆ ತುಂಬ ಡ್ರೀಮ್ಸ್ಗಳನ್ನ ಈ ಪರ್ಸನ್ ಕಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದನ್ನು ನೀವು ಮತ್ತು ಇವರು ಒಟ್ಟಿಗೆ ಸೇರಿ ಆ ಡ್ರೀಮ್ಸನ್ನು ನನಸಾಗಿಸ್ಬೇಕು, ಆ ಕನಸನ್ನು ನನಸಾಗಿಸ್ಬೇಕು ಅಂತ ಇವರ ಮನಸ್ಸಿಗೆ ಆಗಾಗ ಬರ್ತಾ ಇರುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಪರ್ಸನ್ ತುಂಬ ಇಮೋಷ್ನಲ್ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇವರು ಬೇಗನೆ ಇಮೋಷ್ನಲ್ ಆಗ್ತಾರೆ. ಅದಲ್ಲದೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಸ್ಪೆಷಲ್ ಫೀಲನ್ನು ಮಾಡ್ಕೊಳ್ತಾರೆ ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಅಂದರೆ ನೀವು ದೂರ ಆಗೋದಂತೂ ಈ ಪರ್ಸನ್ಗೆ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಇಮೋಷ್ನಲ್ ಆಗ್ತಾರೆ ಈ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಅಕಸ್ಮಾತಾಗಿ ಈ ಪರ್ಸನ್ ನಿಮ್ಮಿಂದ ದೂರ ಇದ್ದರೂ ಕೂಡ ತುಂಬಾ ದುಃಖ ಫೀಲ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇರುವಂಥದ್ದಂತೂ ಸತ್ಯ ಇಲ್ಲಿ. ಹಾಗಾಗಿ ಇವರು ನಿಮ್ಮ ಬಗ್ಗೆ ತುಂಬ ಕನಸುಗಳನ್ನ ಕೂಡ ಕಟ್ಟಿದ್ದಾರೆ. ಇವರು ನೀವಿಲ್ದಲೇ ತುಂಬ ಸ್ಯಾಡ್ ಫೀಲ್ ಆಗ್ತಾರೆ. ಅದೇ ರೀತಿ ನಿಮ್ಮ ಜೊತೆ ಏನಾದರೂ ಮಾತಾಡಬೇಕಿದ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿಯಾಗಿ ಬೇರೆ ಫೀಲ್ ಮಾಡಿಕೊಂಡು ಏನೋ ಒಂಥರ ಇವ್ರಿಗೆ ಬೇರೆ ರೀತಿಯ ಯೂನಿಕ್ ಫೀಲ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ಎಮೋಷನ್ಸ್ ಇರ್ಬೋದು, ಯಾವುದೇ ಫೀಲಿಂಗ್ಸ್ಗಳಿರ್ಬೋದು,
ಅದೆಲ್ಲವನ್ನು ಅವರು ಹೈಡ್ ಮಾಡ್ತಾರೆ. ಪೂರ್ತಿಯಾಗಿ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋದಿಲ್ಲ. ಅಂದರೆ ನೀವು ಮಾತಾಡಬೇಕಾದ್ರೆ ಆಗಲಿ, ನೀವು ಇವ್ರ ಜೊತೆ ಇರಬೇಕಾದ್ರೆ ಇವ್ರಿಗೆ ಪ್ರಪಂಚದ ಎಲ್ಲವೂ ಸಿಕ್ಕಿದೆ ಅಂತ ಅನ್ನಿಸೋ ಅಷ್ಟು ಇವ್ರು ಫೀಲ್ ಮಾಡ್ಕೊಳ್ತಾರೆ. ಇವ್ರ ಮನಸ್ಸಿಗೆ ಅಷ್ಟೊಂದು ಒಳ್ಳೆಯ ಫೀಲ್ ಆಗುತ್ತೆ, ಅಷ್ಟು ಎಕ್ಸೈಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ಫೀಲ್ ಆಗ್ತಾ ಇದೆ. ಈ ಪರ್ಸನ್ಗೆ ನೀವು ಅಂದರೆ ತುಂಬ ಇಷ್ಟ ಇದೆ, ನಿಮ್ಮ ಮಾತು ಅಂದರೆ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಒಟ್ಟಿನಲ್ಲಿ ಈ ಪರ್ಸನ್ ನೀವು ಅವರ ಜೊತೆ ಇರಬೇಕು, ಅವರು ನಿಮ್ಮ ಜೊತೆ ಇರಬೇಕು ಅಂತ ಯಾವಾಗಲೂ ಅಂದ್ಕೊಳ್ಳುವಂಥ ಪರ್ಸನ್ ಅಂತ ಇಲ್ಲಿ ಎನರ್ಜಿಲಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 3 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.